ಆಯ್ತಾ? ನಾವು ಇಷ್ಟೊತ್ತು ಮಾತಾಡಿದ್ವಿ. ಒಂದು ಸಾಮಾನ್ಯ ಕುಟುಂಬ ಅಂತಂದ್ರೆ ಗಂಡ ಹೆಂಡತಿ 2 ಮಕ್ಕಳು, ಆ ಫ್ಯಾಮಿಲಿಗೆ ಸಂಬಂಧಪಟ್ಟ ಒಬ್ಬರೋ ಇಬ್ಬರೋ ಹಿರಿಯರು ಇರ್ತಾರೆ. ಅಂದ್ರೆ ಬಹುತೇಕ ಒಂದು 5-6 ಜನರ ಒಂದು ಕುಟುಂಬ ಅಂತ ಇಟ್ಕೊಳ್ಳೋಣ. ಅಲ್ಲಿ ಒಂದು ಹಸುವನ್ನ ಅಥವಾ 2 ಹಸುವನ್ನ ಸಾಕೋದು ದೊಡ್ಡ ಶ್ರಮದ ಕೆಲಸ ಅಂತ ನಾನಾದ್ರೂ ಭಾವಿಸೋದಿಲ್ಲ. ಯಾಕಂದ್ರೆ ಈಗ ನಾವು ಇಷ್ಟು ಜನ ಊಟ ತಿಂಡಿಗೆ ಬೇಕಾಗುವಂತಹ ತರಕಾರಿಗಳು ಸಿಪ್ಪೆ ವೇಸ್ಟ್ ಆಗುತ್ತೆ, ಮನೇಲಿ ಅಕ್ಕಿ ತೊಳೆದು ನೀರು ವೇಸ್ಟ್ ಆಗುತ್ತೆ, ಇನ್ನೇನೋ ದವಸ ಧಾನ್ಯಗಳದ್ದೆಲ್ಲ ವೇಸ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದಿಷ್ಟು ಅದಕ್ಕೆ ಹಸಿರು, ಒಂದಿಷ್ಟು ಒಣ ಹುಲ್ಲು, ಒಂದಿಷ್ಟು ತಿಂಡಿ, ಆದರೆ ಒಂದಿಷ್ಟು ಅಡ್ಡಾಡ್ಸೋದು ಮಾಡಿಕೊಂಡ್ರೆ ನಮ್ಮನೆಗೆ ನಾವು ಖರ್ಚು ಮಾಡ್ತಾ ಇದ್ದಂತಹ ಖರ್ಚಿನಲ್ಲಿ ಅನೇಕವನ್ನ ಉಳಿಸೋದು ಒಂದು ಭಾಗ, ಇದರಿಂದ ಆದಾಯನ ಮಾಡ್ಕೊಳ್ಳೋದು ಇನ್ನೊಂದು ಭಾಗ. ಅದು ಹೇಗೆ ಅಂತ ನೀವು ಕೇಳೋದಾದ್ರೆ, ಮೊದಲನೇದು ನಮ್ಮ ಗೃಹ ಕೃತ್ಯದ ಖರ್ಚು ವೆಚ್ಚಕ್ಕೆ ಬೇಕಾಗುವಂಥ ಹಾಲು, ಮೊಸರು, ತುಪ್ಪ ಇವುಗಳು ನಮ್ಗೆ ಹಸುವಿನಿಂದ ಸಿಗುತ್ತೆ. ಅಲ್ಲಿಗೆ ಏನಾಯ್ತು, ಯಾವುದೋ ಪ್ರಿಸರ್ವೇಟಿವ್ಸ್ ಹಾಕಿರುವಂತಹ, ಅದು ಎಷ್ಟು ಪ್ಯೂರ್ ಅಂತ ಗೊತ್ತಿಲ್ಲದೆ ಇದ್ದಂತಹ ಈ ಹೈನು ನಮಗೆ ಸಿಕ್ತು. ಹೌದಾ? ಅದನ್ನ ಬಿಟ್ಟು ನಾನು ಪ್ರಾರಂಭದಲ್ಲೇ ನಿಮ್ಗೆ ಹೇಳಿದೆ, ಒಂದು ಹಸುವಿನ ಉತ್ಪನ್ನ ಅಂತಂದ್ರೆ ಇಡೀ ಅದು 2 ವರ್ಷಕ್ಕೊಮ್ಮೆ ಒಂದು 4ರಿಂದ 6 ತಿಂಗಳು 8 ತಿಂಗಳು ಅಷ್ಟೇ ಹಾಲು ಕೊಡುತ್ತೆ. ಆದರೆ ಹಸು ಹುಟ್ಟಿದ ಕ್ಷಣದಿಂದ ಕೊನೆಯ ಕ್ಷಣದವರೆಗೆ ಸಾಧಾರಣ ಮಲೆನಾಡು ಗಿಡ್ಡ ಆ ಥರ ಗಿಡ್ಡನೇ ಹಸುವಾದರೆ, ಚಿಕ್ಕ ಹಸುಗಳಾದರೆ 8ರಿಂದ 10 kg, ದೊಡ್ಡದಾದರೆ ಗೀರು, ದೇವಣಿ, ಕಾಂಕ್ರೇಜು, ಸಾಹಿವಾಲ ಆ ಥರದ್ದಾದರೆ 15ರಿಂದ 20 kg ಗೋಮಯನ ಕೊಡುತ್ತೆ. ಅಷ್ಟೇ ಪ್ರಮಾಣ ಗೋಮೂತ್ರ ಕೊಡುತ್ತೆ, ಅಷ್ಟು ಲೀಟರ್. ಅದನ್ನ ದುಡ್ಡು ಮಾಡೋದು ಹೇಗೆ? ನಾವು ತಿಳ್ಕೊಬೇಕಾಗಿರೋದು, ರೈತಾಪಿ ಕುಟುಂಬದವರು ಮತ್ತು ವಿಶೇಷವಾಗಿ ನಾನು ಇಲ್ಲಿ ಮಹಿಳೆಯರು ಅಂತ ಅನ್ನೋ ಶಬ್ದನ ಬಳಸ್ತೀನಿ, ಅನ್ಯತಾ ಭಾವಿಸ್ಬೇಡಿ. ಕಾರಣ ಏನಂದ್ರೆ, ನಾವು ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಅಣುವನ್ನು ಹಣವಾಗಿ ಪರಿವರ್ತಿಸಬಹುದು. ಅದು ಹೇಗೆ ಅನ್ನೋದಕ್ಕೆ ಇಲ್ಲೊಂದು 4-6 ನಾನು ಪ್ರಾಡಕ್ಟ್ ಮಾಡಿದ್ದೀನಿ, ಅದನ್ನ ತಿಳಿಸ್ಕೊಡ್ತೀನಿ. ಈ ಪ್ರತಿ ಪ್ರಾಡಕ್ಟನ್ನು ಪ್ರತಿಯೊಬ್ಬರು ಮಾಡಬಹುದು. ನಮ್ಮ ಮನೆಯಲ್ಲಿ ಈ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡುವಾಗ ನಮಗೆ ಯಾವ ಮೆಷಿನರೀಸ್ ಬೇಕಾಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ನಾನು ಅಷ್ಟು ಪ್ರಾಡಕ್ಟ್ ಮಾಡಾದ್ಮೇಲೆ ನನ್ನ ಸರ್ಕಲ್ಗಳನ್ನು ಲಿಸ್ಟ್ ಮಾಡಬೇಕು. ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನನ್ನು ಸ್ಪಂದಿಸುವಂತಹ ನೆರೆಹೊರೆಯವರು, ಅವರನ್ನ ಲಿಸ್ಟ್ ಮಾಡಿದೆ. ನನ್ನ ಮನೆಯವರು, ಗಂಡನ ಕಡೆಯವ್ರದನ್ನ ಲಿಸ್ಟ್ ಮಾಡಿದೆ. ಅತ್ತೆನೋ ಮಾವನ ಇದ್ರೆ ಅವ್ರ ಕಡೆಯವ್ರದನ್ನ ಲಿಸ್ಟ್ ಮಾಡಿದೆ. ಅವರಷ್ಟೇ ಜನರಿಗೆ ನಾವು ಪ್ರಾಡಕ್ಟ್ಸ್ನ ಕೊಡಬೇಕು, ಹಣ ತಗೊಂಡು. ಯಾವ ಕಾರಣಕ್ಕೂ ಗವ್ಯೋತ್ಪನ್ನಗಳನ್ನ ನಾನು ಹೆಚ್ಚು ಶ್ರಮ ಹಾಕಿ ತಯಾರು ಮಾಡಿ ಅದನ್ನ ಉದುರಿ ಕೊಡಬಾರ್ದು, ಉಚಿತವಾಗಿ ಕೊಡಬಾರ್ದು. ಇನ್ನೊಂದು ಏನು ಮಾಡ್ಬೋದಪ್ಪ ಅಂದರೆ, ನಾವೇನೋ ರಿಟರ್ನ್ ಗಿಫ್ಟ್ ಕೊಡೋದಿರುತ್ತೆ, ನಮ್ಮ ಮನೇಲಿ ಏನೋ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಏನೋ ಒಂದು ಸ್ಟೀಲ್ ಪಾತ್ರೆನೋ, ಬ್ಲೌಸ್ ಪೀಸೋ, ಸೀರೆನೋ ಕೊಡೋ ಬದಲು ಇಂಥದ್ದನ್ನೇನಾದರೂ ಕೊಡೋ ಅಂತಹದ್ದು ಅವ್ರು ಬಳಸುವಂಥದ್ದಿದ್ರೆ ಕೊಡ್ಬೋದು. ಒಂದು ಸರ್ತಿ ಗವ್ಯ ಪದಾರ್ಥವನ್ನು ಬಳಸ್ತವ್ರು ಯಾರು ಹಿಂದಕ್ಕೆ ಹೋಗಕ್ಕೆ ಬಿಡಲ್ಲ, ಅಷ್ಟು ಕ್ವಾಲಿಟಿ ಆಗಿರುತ್ತೆ. ಏನೇನು ಮಾಡಬಹುದು ಅಂದರೆ, ನಾವು ನಿತ್ಯ ಬಳಸುವಂತಹ ಸಗಣಿಯಿಂದ ನೋಡಿ ಎರೆಹುಳು ಗೊಬ್ಬರ ತಯಾರು ಮಾಡ್ಬೋದು. ಎರೆಹುಳು ಗೊಬ್ಬರ ತಯಾರು ಮಾಡ್ಬೋದು. ನನಗೊಂದು 1/2 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. ಪ್ರತಿ 15 ದಿನಕ್ಕೊಮ್ಮೆ ಮಾತ್ರ 1 ದಿನದ ಗೊಬ್ಬರದಲ್ಲಿ ನಾನು ಜೀವಾಮೃತ ಮಾಡಿಬಿಟ್ಟು ಜಮೀನ್ಗೆ ಹಾಕಿದ್ರೆ ಸಾಕು. ಇನ್ನು 14 ದಿನದ ಗೊಬ್ಬರ ಬೇಕಾಗಿಲ್ಲ. ಇನ್ನು 14 ದಿನ ಏನು ಮಾಡ್ಬೋದು, ಒಂದು ನನ್ನ ಹತ್ರ ಜೀವಾಮೃತ ಕೊಳ್ಳುವಂಥವ್ರು ಇದ್ದರೆ ನಾನು ಎರೆಹುಳು ಗೊಬ್ಬರ ಜೀವಾಮೃತವನ್ನು ಮಾಡಿಕೊಡ್ಬೋದು. ಇಲ್ಲ, ನನಗೆ ಆ ಥರದ ಜನದ ಕಾಂಟ್ಯಾಕ್ಟ್ ಇಲ್ಲ ಅಂದಾಗ ಎರೆಹುಳು ಗೊಬ್ಬರ ಮಾಡಿಬಿಟ್ಟು ಸ್ಟಾಕಿಗೆ ಇಡ್ಬೋದು. ಜೀವಾಮೃತವನ್ನು ಘನ ಜೀವಾಮೃತ ಅಂತ ಮಾಡ್ತೀನಿ ನಾನು. ಅದನ್ನು ಉಂಡೆಯಾಗಿ ಮಾಡಿ ಇಟ್ಕೊಂಡು ಅದನ್ನು ಸ್ಟಾಕ್ ಇಟ್ಕೊಂಡು ನಾವು ಪರಸ್ಥಳಗಳಿಗೆ ಕೊರಿಯರಲ್ಲೂ ಕಳಿಸ್ಕೊಡ್ಬಹುದು, ಬಂದವರನ್ನು ತಗೊಂಡು ಹೋಗ್ತಾರೆ. ಆಮೇಲೆ ಅದನ್ನು ಸಗಣಿಯನ್ನು ಬೆರಣಿಯಾಗಿ ಮಾಡಬೇಕು. ಇವಾಗ ಅಗ್ನಿಹೋತ್ರ ತುಂಬ ಪ್ರಚಲಿತದಲ್ಲಿದೆ. ಅದರಿಂದ ನಾವು
ಬೆರಣಿನ ತಯಾರು ಮಾಡಿದ್ವಿ ಅಂತಾದರೆ, ಬೆರಣಿಯ ಅಗ್ನಿಹೋತ್ರ ಮಾಡುವಂಥ ಕುಟುಂಬಗಳಲ್ಲಿ ಅವರು 1 ಹೊತ್ತು ಅಗ್ನಿಹೋತ್ರ ಮಾಡ್ತಾರೆ ಅಂದರೆ ಕನಿಷ್ಠ 2 ಬೆರಣಿ ಬೇಕು. 2 ಹೊತ್ತು ಮಾಡ್ತಾರೆ ಅಂದರೆ 4 ಬೆರಣಿ ಬೇಕು ಒಂದು ಮನೆಯಲ್ಲಿ ಒಬ್ಬರಿಗೆ. ಅಲ್ಲಿಗೆ ನಮ್ದೇನಾಯಿತು, ಒಂದು ತಿಂಗಳಿಗೆ 60ರಿಂದ 120 ಬೆರಣಿ ಒಂದು ಕುಟುಂಬ ನಮಗೆ ಸಂಪರ್ಕ ಇದ್ರೆ ಅಲ್ವಾ, ಅದನ್ನು ಮಾರಾಟ ಮಾಡಬಹುದು. ಆಮೇಲೆ ಸೌದೆಯನ್ನಾಗಿ ಮಾಡಬಹುದು. ಸಗಣಿನಲ್ಲಿ ತಿಪ್ಪೆ ಸುರಿಯೋದ್ರ ಬದಲು ಸೌದೆಯಾಗಿ ಮಾಡಿದ್ರೆ ಇದು ಒಳ್ಳೆ, ನಾನು ಆಗಲೇ ನಿಮ್ಗೆ ಹೇಳಿದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿನವರು, ಆಮೇಲೆ ಬೇರೆ ಬೇರೆ ಇದನ್ನು ಬೇಯಿಸೋವಂಥವ್ರು ಅಂಥವರೆಲ್ಲ ಫ್ಯಾಕ್ಟ್ರಿಗಳನ್ನವ್ರು ಇದನ್ನು ತಗೊಂಡ್ರೆ, ಹಾಗೆಯೇ ಕೆಲವರು ಕ್ರಿಮಿನೇಷನ್ಗೆ, ಅಂತ್ಯಕ್ರಿಯೆಗೆ ನಾವು ಅಗ್ನಿಸ್ಪರ್ಶದ ಮೂಲಕ ಮಾಡ್ತೀವಿ ಅನ್ನೋಂಥವ್ರು. ಅದರಿಂದ 3 ಬೆನಿಫಿಟನ್ನು ಪಡ್ಕೊತೀವಿ. ಒಂದು, ನಮ್ಮ ಬಳಕೆಗಾಗಿ ಕಾಡನ್ನು ಕಡಿಯೋದು ತಪ್ಪುತ್ತೆ, ಪರಿಸರನ ಉಳಿಸ್ತೀವಿ, ಕಾಡನ್ನು ಉಳಿಸಿದ್ವಿ. 2ನೇದು, ಇದ್ರ ಮೂಲಕ ಪರಿಸರ ಸಂರಕ್ಷಣೆ ಆಗುತ್ತೆ. ಇದು ಕಳೆದೋದ್ಮೇಲೆ, ಬೂದಿ ಆದಮೇಲೆ ಭೂಮಿನಲ್ಲಿತ್ತು ಅಂದರೆ ಒಳಗಡೆ ಇರೋವಂತಹ ಸಾವಿರಾರು ಎರೆಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ, ಭೂಮಿ ಫರ್ಟೈಲ್ ಆಗುತ್ತೆ, ಫಲವತ್ತತೆ ಆಗುತ್ತೆ. ಇನ್ನು 3ನೇದು, ನಾವು ಖರ್ಚು ಮಾಡಲೇಬೇಕಾ ದುಡ್ಡು, ಆ ದುಡ್ಡು ಗೋವಿನ ಸಂರಕ್ಷಣೆಗೆ ಆಗುತ್ತೆ. ಆ ಥರವಾಗಿ ಮಾಡಬಹುದು. ಅದಲ್ಲದೆ ನೋಡಿ, ಸಗಣಿಯಿಂದ ದೀಪ ಮಾಡ್ಬೋದು. ಇವಾಗ ಎಲ್ಲರೂ ಕೂಡ ದೇವಿ ದೇವಸ್ಥಾನದ ಹತ್ರ ಮಂಗಳವಾರ ಶುಕ್ರವಾರ, ಶನಿ ಮಹಾತ್ಮರ ದೇವಸ್ಥಾನದ ಹತ್ರ ಬುಧವಾರ ಶನಿವಾರ ಅಲ್ವಾ, ಆಮೇಲೆ ಆಂಜನೇಯ ದೇವಸ್ಥಾನದ ಹತ್ರ ಶನಿವಾರ ಮತ್ತು ಮಂಗಳವಾರ ದೀಪ ಹಚ್ಚೋದು ಒಂದು ಪದ್ಧತಿ ಇದೆ. ಅದನ್ನೊಂದು ಸ್ವಲ್ಪ ಯೋಚನೆ ಮಾಡಿ, ನಾವು ಅಲ್ಲಿ ದೀಪ ಹಚ್ಚಿದ್ದನ್ನ ದೀಪನೇನಾದರೂ ಹಣತೆನ ವಾಪಸ್ ತರ್ತೀವ? ತರಲ್ಲ. ಅದು ಸುಟ್ಟ ಮಣ್ಣು ಭೂಮಿಯಲ್ಲಿ ಕರಗಲ್ಲ. ಚೈನಾ ಕ್ಲೇಯಿಂದ ನಾವು ಚೈನಾದವ್ರಿಗೆ, ನಮ್ಮ ದೇಶವನ್ನು ದ್ವೇಷಿಸೋರಿಗೆ ದುಡ್ಡು ಕೊಟ್ಟಂಗೆ ಆಗ್ತದೆ. ಅದ್ರ ಬದಲು ಸಗಣಿಯ ಹಣತೆಯಿಂದ ನಾವು ಹಚ್ಚಿದ್ದೆ ಆದರೆ ಒಂದು ಪರಿಸರಕ್ಕೂ ಜೋಡಿ ಆಯಿತು, ನಮ್ಮ ಭಕ್ತಿನೂ ಮುಗೀತು, ಇದರ ಭಸ್ಮ ಭೂಮಿಗೆ ಹೋಗುತ್ತೆ, ಯಾವುದೇ ರೀತಿ ಇದು ತೊಂದರೆ ಆಗಲ್ಲ. ಈ ರೀತಿಯಾಗಿ ಮಾಡಬಹುದು. ಹಾಗೆಯೇ ಧೂಪ್ ಕಪ್ಪನ್ನು ಮಾಡಬಹುದು. ಧೂಪ್ ಕಪ್ಪು ಇದು ಕೂಡ ದೇವಾಲಯಗಳ ಮುಂದೆ ಅಥವಾ ನಮ್ಮ ಮನೆಯಲ್ಲಿ ಇದು ಹಚ್ಚಿಟ್ರೆ ಸೊಳ್ಳೆ ನಿಯಂತ್ರಣಕ್ಕೆ ಬರ್ತದೆ. ಸೊಳ್ಳೆ ನಿಯಂತ್ರಣಕ್ಕೆ ಬಂದರೆ ರೋಗ ಹರಡೋದು ತಪ್ಪುತ್ತೆ, ವಾತಾವರಣ ಶುದ್ಧಿ ಆಗುತ್ತೆ. ಇಷ್ಟೆಲ್ಲ ಅನುಕೂಲತೆ ಕೊಡುವಂಥ ಧೂಪ್ ಕಪ್ಪನ್ನು ಮಾಡ್ಬೋದು. 14 ದಿನ 14 ವೆರೈಟಿನೇ ಮಾಡ್ಬೋದು. ಒಂದು ದಿನ ನಮ್ಮ ಗದ್ದೆಗೆ ಹಾಕ್ಕೊಂಡ್ವಿ ಜೀವಾಮೃತ ಮಾಡಿ, ಒಂದು ದಿನ ಜೀವಾಮೃತ ಮಾಡಿ ನನಗೆ ಯಾರೋ ಬೇಕಾದಂಥವ್ರಿಗೆ ಮಾರಾಟ ಮಾಡಿದ್ವಿ, ಇನ್ನೊಂದು ದಿನ ಒಣ ಜೀವಾಮೃತ ಮಾಡಿ ರೆಡಿ ಇಟ್ವಿ, ಯಾರೋ ಬಾಯಿಂದ ಬಾಯಿಗೆ ಹೋದಾಗ ಯಾವತ್ತು ಬೇಕಾದರೂ ನಮಗೆ ಕಸ್ಟಮರ್ ಬರಬಹುದು. ಮತ್ತೊಂದು ದಿನ ಎರೆಹುಳು ಗೊಬ್ಬರ ಮಾಡಿದ್ವಿ, 1-2 ದಿನ ದೀಪ ಮಾಡಿದ್ವಿ, 1-2 ದಿನ ಧೂಪ್ ಕಪ್ ಮಾಡಿದ್ವಿ, ಧೂಪ ಬತ್ತಿ ಮಾಡಿದ್ವಿ, ಆಮೇಲೆ ಸೌದೆ ಮಾಡಿದ್ವಿ. ಇದಿಷ್ಟು ಒಂದು ಪಾರ್ಟ್. ಆದರೆ ಇದಲ್ಲದೇನೆ ಗೋಮಯದ ಪುಡಿಯಿಂದ, ಗೋಮಯದ ಪುಡಿ ತುಂಬ್ಕೊಂಬಪ್ಪ, ಗೋಮಯದ ಪುಡಿಯಿಂದ ನೋಡಿ, ಅದಕ್ಕೆ ಕೆಲವು ಪುಡಿಗಳು ಯಾವುದಾದ್ರೂ ಸರಿ, ಅದನ್ನು ನಾವೇನು ಮಾಡ್ತೀವಿ, ಡಿವಾಟ್ರಿಂಗ್ ಮಾಡಿದ ಪೌಡ್ರನ್ನು ಒಣಗಿಸ್ತೀವಿ. ಒಣಗಿಸಿದ್ದನ್ನು ಹಲರ್ ಆ್ಯಂಡ್ ಫ್ಲೋರ್ ಮಿಲ್ ಟೈಪು ಪೌಡ್ರ್ ಮಾಡ್ಕೊತೀವಿ. ಮತ್ತೆ ಜರಡಿಸ್ಕೊಂಡು ನೋಡಿ, ಇದು ಫ್ರಿಜ್ಗೆ ಹಾಕುವಂಥ ಮ್ಯಾಗ್ನೆಟ್. ನಿಮಗೆ ತೋರಿಸ್ಬೇಕಂದ್ರೆ ನೋಡಿ, ಇದು ಕಬ್ಬಣ, ಇದು ಮೆಟಲ್ ಇದ್ರೆ ಹಿಂಗಿಟ್ರೆ ಹತ್ಕೊಳತ್ತದು. ಈ ರೀತಿ ಫ್ರಿಜ್ಗೆ ಹಾಕುವ ಮ್ಯಾಗ್ನೆಟನ್ನು ತಯಾರು ಮಾಡಬಹುದು. ಎಲ್ಲ ಮಾಮೂಲಿ ಗೋಮಯದ ಕಲರು, ಮಣ್ಣು, ಸಗಣಿ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಅದಕ್ಕೆ ನಾವು ಒಂದು ಆಕಾರನ ಕೊಟ್ಟಿರ್ತೀವಿ. ಇದು ಕಾರಿಗೆ ಹಾಕುವಂತಹ ಡ್ಯಾಶ್ ಬೋರ್ಡ್ ಮಿರರ್ ಹತ್ರ ಹ್ಯಾಂಗ್ ಮಾಡ್ತಾರೆ ನೋಡಿ. ಸಾಮಾನ್ಯ ನಾವೆಲ್ಲಾದ್ರೂ ಟೂರಿಸ್ಟ್ ಪ್ಲೇಸಸ್ಗೆ ಹೋದರೆ ಇಂಥದನ್ನೆಲ್ಲ ಕೊಂಡ್ಕೊಳ್ಳೋ ಹವ್ಯಾಸ ಇರ್ತದೆ, ಹ್ಯಾಂಗ್ ಮಾಡುವಂಥದ್ದು, ಅಥವಾ ಮನೆಯ ಮುಂದಕ್ಕೆ ಹ್ಯಾಂಗ್ ಮಾಡ್ಕೊಳ್ಳೋ ಅಂಥದ್ದು. ಹಾಗೆಯೇ ಹೆಣ್ಮಕ್ಳು ಇವಾಗ ಈ ತರಹದ ಅಲಂಕಾರಿಕ ಒಡವೆಗಳನ್ನು ತಗೊಳ್ತಾರೆ. ಇದು ಸರವಾಗಿ ಬಳಸ್ತಾರೆ. ಹಾಗೆ ಇದನ್ನು ಕಿವಿಗೆ ಹಾಕುವಂತಹ
ಓಲೆಯಾಗಿ ಬಳಸ್ತಾರೆ. ಇದನ್ನೆಲ್ಲ ಮಾಡ್ಕೊತ ಹೋಗಬಹುದು. ನೋಡಿ, ಇದು ಬಂದ್ಬಿಟ್ಟು ಮೊಬೈಲ್ ಸ್ಟ್ಯಾಂಡ್. ಇದರಲ್ಲಿ ಮೊಬೈಲ್ನ ಇಡೋದ್ರಿಂದ ಏನಾಗುತ್ತೆ, ನಮಗೆ ರೇಡಿಯೇಷನ್ ಎಫೆಕ್ಟ್ ಆಗೋದಿಲ್ಲ, ನಾವು ಆರಾಮಾಗೂ ಇರ್ತೀವಿ, ಸಗಣಿ ಉಪಯೋಗ ಆದಂಗೆ ಆಗುತ್ತೆ, ಇದು ದುಡ್ಡಾಗಿ ಪರಿವರ್ತನೆ ಹೊಂದಿರ್ತೀವಿ. ನಾವಿಲ್ಲಿ ಯೋಚನೆ ಮಾಡಬೇಕಾದ್ದೇನೆಂದರೆ, ನಾನು ಹಸುನ್ ಸಾಕ್ತಾ ಇದ್ದೀನಿ, ಅದರ ಪ್ರತಿಯೊಂದು ಅಂಶವು ಅಣುವು ಕೂಡ ನಾನು ಹೆಂಗೆ ಹಣ ಮಾಡ್ತಿದ್ದೀನಿ, ಆ ಹಣದ ಸದುಪಯೋಗ ಮಾಡ್ಕೊಳ್ಳೋದು. ಅದರಿಂದನೇ ನೋಡಿ, ದೇವ್ರ ಮನೆ ಬಾಗೆ ಹಾಕುವಂತಹ ಇದು ತೋರಣ, ದೇವ್ರನ್ನ ಇಟ್ಟಿರೋ ಕಡೆಗೆ ಹಾಕ್ತೀವಿ. ಹಾಗೆ ಮನೆ ಬಾಗಿಲಿಗೆ, ಈಗ ಸಿಟಿನಲ್ಲೆಲ್ಲ ನೀವು ಯಾತ್ರೆಯಲ್ಲಿ ಇರ್ತೀರಾ, ಏನು ಹೇಳಬೇಕು ಅದಕ್ಕೆ, ದೊಡ್ಡ ದೊಡ್ಡ ಬಂಗ್ಲಾಗಳಲ್ಲಿ ಇರ್ತೀರಾ, ಆ ಬಂಗ್ಲಾಗಳಲ್ಲಿ ಇದನ್ನ ಒಂಚೂರು ಕುಯ್ಯೋದು ಬೇಕು ನನಗೆ. ನೀವು ಹಸು ಕಟ್ಟಕ್ಕಾಗಲ್ಲ, ಮೇಯ್ಸೋಕ್ಕಾಗಲ್ಲ, ಆ ಕಡೆ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಈ ಗೋಮಯದಿಂದ ಮಾಡಿದಂತಹ ಕತ್ರಿನ ಚಾಕುನ ಕೊಡಪ್ಪ, ಗೋಮಯದಿಂದ ಮಾಡಿದಂತಹ ತೋರಣಗಳನ್ನು ನೋಡಿ ಕಟ್ಟೋದ್ರ ಮೂಲಕ ಏನು ಹೇಳುತ್ತೆ ಗೋಮಯ, ಯಾವುದೇ ರೀತಿಯ ನೆಗೆಟಿವಿಟಿಯನ್ನು ಮನೆ ಒಳಕ್ಕೆ ತಗೊಳ್ಳಲ್ಲ. ಹಾಗೆಯೇ ನಮ್ಮ ಇದರ ಮೇಲೆ ಬೀಸಿದಂತಹ ಗಾಳಿಯಲ್ಲಿ ಆಕ್ಸಿಜನ್ನ ಲೆವೆಲ್ ಚೆನ್ನಾಗಿರುತ್ತೆ, ಮನೆಗೆ ಸೌಂದರ್ಯವೂ ಆಗುತ್ತೆ. ಯಾವುದೋ ಪ್ಲಾಸ್ಟಿಕ್ ತೋರಣ ಹಾಕೋ ಬದಲು ಈ ಥರ ತೋರಣ ಹಾಕಿ, ಈ ರೀತಿಯಾಗಿ ನಾವು ಜನರನ್ನು ಎಂಕರೇಜ್ ಮಾಡಬೇಕು, ಅವ್ರಿಗೆ ನಾವು ಒಳ್ಳೆ ತೀರದಲ್ಲಿ ತಿಳಿಸ್ಕೊಡ್ಬೇಕು ಮತ್ತು ನಿಸ್ಸಂಕೋಚವಾಗಿ ಮಾಡಬೇಕು, ಪರಿಶ್ರಮ ಹಾಕಿ. ನೋಡಿ, ಇದು ನಾವು ಡಿವಾಟ್ರಿಂಗ್ ಮಾಡಿದ ಮೇಲೆ ಬರೋ ಅಂತಹ ಪೌಡ್ರು. ಇದನ್ನು ನೆರಳಿನಲ್ಲಿ 2 ದಿನ ಒಣಗಿಸಿದ್ದೀವಿ. ಇದನ್ನೇನು ಮಾಡ್ತೀವಿ, ಮತ್ತೆ ಹಲ್ಲರ್ ಆ್ಯಂಡ್ ಫ್ಲೋರ್ ಮಿಲ್ಗೆ ಹಾಕ್ತೀವಿ. ಅದಕ್ಕೆ ನಮ್ಮ ಹತ್ರನೇ ಮಿಷಿನರಿ ಇಟ್ಕೊಂಡಿದ್ದೀವಿ. ಆ ಪುಡಿಯನ್ನು ಜರಡಿಸ್ತೀವಿ. ಜರಡಿಸಿದಾಗ ಇದನ್ನೆಲ್ಲ ತಯಾರು ಮಾಡೋದು ಬರುತ್ತೆ. ಮತ್ತು ಈ ಬೆರಣಿ ಇದೆಯಲ್ಲ, ಈ ಬೆರಣಿಯನ್ನು ಸುಟ್ಟು ನಾವು ಭಸ್ಮಗಳನ್ನು ತಯಾರು ಮಾಡ್ತೀವಿ. ಹೇಗೆ ತಯಾರು ಮಾಡ್ತೀವಿ, ವಿಭೂತಿ ಧಾರಣೆ ಮಾಡೋದು ನಿಮಗೆ ಗೊತ್ತು, ಇದು ವಿಭೂತಿಯನ್ನು ತಯಾರು ಮಾಡ್ತೀವಿ. ಬೆರಣಿನ ಸುಡೋದ್ರಲ್ಲಿ ಬೇರೆ ಬೇರೆ ಆದಂತಹ ಟೈಪ್ಸ್ ಇದ್ದಾವೆ, ಮತ್ತು ಭಸ್ಮದಲ್ಲೂ ಕೂಡ 3-4 ಟೈಪ್ ಇದೆ. ಒಂದು, ಇದು ತ್ರಿಪುಂಡ್ರ ಧಾರಣೆಗೆ ನಾವು ಶಿವನ ಪೂಜೆ ಮಾಡಿ ನಾವು ಲೇಪನ ಮಾಡ್ಕೊಳ್ಳೋಕ್ಕೆ ಮಾಡುವಂತಹ ವಿಭೂತಿ. ಹಾಗೇನೆಯ ಹಲ್ಪುಡಿಗೆ ಅಂತ ಮಾಡುವಂಥ ವಿಭೂತಿ. ಹಾಗೆಯೇ ನಮ್ಮ ಶರೀರದಲ್ಲಿ ಪೇಯ್ನ್ ಆಗ್ತಾ ಇದೆ, ಬಾಡಿ ಪೇಯ್ನ್ ಆಗ್ತಾ ಇದೆ, ಅದಕ್ಕೆ ಮಾಡುವಂತಹ ವಿಭೂತಿ. ಈ ರೀತಿಯಾಗಿ ಬೇರೆ ಬೇರೆದಾದಂಥದ್ದು ಇದೆ. ಹಾಗೆಯೇ ಈ ಗೋಮಯದ ರಸ ಮತ್ತು ಪಂಚಗವ್ಯಗಳನ್ನು ಹಾಕಿ ಸಾಬೂನನ್ನು ತಯಾರು ಮಾಡ್ತೀವಿ. ಇದೆಲ್ಲ ಮಾಡೋದಕ್ಕೆ ನಿಮ್ಗೆ 16 ಹಸು ಅವಶ್ಯಕತೆ ಇಲ್ಲ, 1 ಅಥವಾ 2 ಹಸು ಇಟ್ ಈಸ್ ಮೋರ್ ಎನಫ್, ಬೇಕಾದಷ್ಟಾಗುತ್ತೆ. ಅದರಲ್ಲಿ ನಾವು ಮಾಡ್ಬೋದು. ಈ ಸಾಬೂನಿನಿಂದ ಸ್ಕಿನ್ ಅಲರ್ಜೀಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಗೆಯೇ ನಮಗೆ ಸ್ಕಿನ್ ಟೋನ್ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಇದು ನೋಡಿ, ಮನೆಯಲ್ಲಿ ಉಪಯೋಗಿಸಿ ಮಕ್ಕಳು ಮರಿಗೆಲ್ಲ ಕೊಟ್ಟು ಮಿಕ್ಕ ಹಾಲಿನಲ್ಲಿ ಕ್ಷೀರಾರ್ಕ ಅಂತ ಮಾಡ್ತೀವಿ. ಇದರಲ್ಲಿ ಹಾಲಿರುತ್ತೆ, ಅಲೋವೆರಾ ಇರುತ್ತೆ, ಕೇಸರಿ ಇರುತ್ತೆ, ಲವಂಗ ಇರ್ತದೆ, ಏಲಕ್ಕಿ ಇರುತ್ತೆ. ಇದರ ರಸ ನಾವು ಮುಖಕ್ಕೆ ಹಚ್ಚೋದ್ರಿಂದ ಇವತ್ತೇನು ಸನ್ಬರ್ನ್ ಆಯಿತು ಅಥವಾ ಇನ್ನೇನು ಪಿಂಪಲ್ಸ್ ಆಯಿತು ಅಥವಾ ಹೆಣ್ಮಕ್ಳು ಕಾಸ್ಮೆಟಿಕ್ಸ್ಗೆ ಸಾವಿರಾರು ರೂಪಾಯಿ ಸುರಿತಾ ಇದ್ರೆ ಬೇಕಾಗಿಲ್ಲ, ಇದೊಂದು ಕ್ಷೀರಾರ್ಕ ಸಾಕಾಗತ್ತೆ. ಈ ಕ್ಷೀರಾರ್ಕದ ಜೊತೆಗೆ ಆ ತರಹ ಮೇಕಪ್ ಇಷ್ಟಪಡುವಂಥ ಹೆಣ್ಣು ಮಕ್ಕಳಿಗಾಗಿ ಒಂದು ಫೇಸ್ ಪ್ಯಾಕ್, ಇದಕ್ಕೂ ಕೂಡ ಎಲ್ಲ ಗಿಡಮೂಲಿಕೆಗಳ ಜೊತೆಗೆ ಭಸ್ಮದ ಪುಡಿಯನ್ನು ಕೂಡ ಸೇರಿಸಿರ್ತೀವಿ. ಹಾಗೆಯೇ ತುಪ್ಪ, ನಾವೆಲ್ಲ ತಿಂದು ಉಂಡು ಮಿಕ್ಕಂತಹ ತುಪ್ಪವನ್ನು ಘೃತವನ್ನಾಗಿ ಬದಲಾವಣೆ ಮಾಡ್ತೀವಿ. ಘೃತದಲ್ಲಿ ನಮ್ಮ ಆಚಾರ್ಯತ್ರಯರು, ಯಾರು ಚರಕ, ಸುಶ್ರುತ ಮತ್ತು ಮಹರ್ಷಿ ವಾಗ್ಭಟ್ರು, ಇವ್ರುಗಳೆಲ್ಲ 81 ರೀತಿಯ ಘೃತಗಳನ್ನು ಹೇಳಿದ್ದಾರೆ. ಘೃತ ಅನ್ನೋದು ಅಷ್ಟೊಂದು ಶ್ರೇಷ್ಠ ಅಂತ ಹೇಳ್ತಾರೆ. ಆ ಘೃತದಲ್ಲಿ 81 ರೀತಿಯಲ್ಲಿ 81 ವೆರೈಟಿ ಆಫ್ ಕ್ವಾಲಿಟಿ ಇರುತ್ತೆ. ಅದನ್ನು ಮಾಡ್ತಾ ಹೋಗ್ತೀವಿ. ಹಾಗೆಯೇ ಒಂದೇ ಹಸು ಅಂದರೆ ತಾಯಿ ಹಸುದೇ, ಮಗಳು ಕೂಡ ಹಸುವಾಗಿ ಇಬ್ಬರು ಏಕಕಾಲದಲ್ಲಿ ಕರು ಹಾಕಿದರೆ ಅದರ ನೇರ ತುಪ್ಪವನ್ನು ಘೃತ ಅಂತ ಕರೆಯುತ್ತಾ ಅಮರಕೋಶದಲ್ಲಿ ಹೇಳ್ತಾನೆ.
ಅದು ವಿಶೇಷವಾದಂತಹ ಕ್ವಾಲಿಟಿಯನ್ನು ಹೊಂದಿರುತ್ತೆ. ಇಂಥದ್ದನ್ನೆಲ್ಲ ನಾವು ಅಧ್ಯಯನ ಮಾಡ್ತಾ ಹೋದಾಗ ಇದನ್ನ ನೋಡಿ, ಮೈ ನೋವಿಗೆ ತಯಾರು ಮಾಡ್ಕೊಳ್ಳುವಂತಹ ಗೋಮಯದ ಎಣ್ಣೆ, ಗೋಮಯ ಮತ್ತು ಗೋಮೂತ್ರವನ್ನು ಹಾಕಿರುವಂಥದ್ದು. ಹಾಗೆ ಇದು ತಲೆಗೆ ಹಚ್ಕೊಳ್ಳುವಂಥದ್ದು ನೋಡಿ, ಇದೆಲ್ಲ ನಮಗೆ ಬೇಡವಾ? ನಿತ್ಯ ಬೇಕು. ಹಲ್ಲುಜ್ಲೇಬೇಕು, ತಲೆ ಬಾಚ್ಕೊಳ್ಳೇಬೇಕು, ಮೈ ನೋವಾಗಿರುತ್ತೆ, ಒಂದು ಸ್ವಲ್ಪ ಮೈಕೈಗೆ ಎಣ್ಣೆ ಹಚ್ಕೊಳ್ಬೇಕು. ಇದು ಹಲ್ಪುಡಿ. ಇದು ಪಚನ ಚೂರ್ಣ ಅಂತ. ಅಂದರೆ ಇವತ್ತೇನು ಒಂದು ಪುಟ್ಟ ಮಗುವಿನಿಂದ ಹಿಡಿದು ಮುದುಕರವರೆಗೆ ಎಲ್ಲರೂ ಯಾರನ್ನು ಕೇಳಿ ನನಗೆ ಗ್ಯಾಸ್ಟ್ರಿಕ್, ಅದೆಲ್ಲೋ ತಗೊಂಡು ಏನೋ ಮಾತ್ರೆ ಬಾಯಿಗೆ ಹಾಕೊತಾರೆ. ಅದೇನು ಬೇಡ. ಇದು ಯಾತ್ರೆಯಲ್ಲಿ ಕೂಡ ಸೈಡ್ ಎಫೆಕ್ಟ್ ಆಗಲ್ಲ. ಗವ್ಯಗಳನ್ನು ಬಳಸೋದ್ರಿಂದ ಯಾರಿಗೂ ಅಡ್ಡ ಪರಿಣಾಮ ಆಗಲ್ಲ. ಅದರ ಬದಲಾಗಿ ಪ್ಲಸ್ ಬೆನಿಫಿಟ್ ಆಗುತ್ತೆ. ಏನಪ್ಪ ಅಂದರೆ ನಾನು ಹಲ್ಲು ತಿಕ್ಕೋದು ಹಲ್ಲು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ. ಆದರೆ ಅದೇನಾಗುತ್ತೆ, ನಾಲಿಗೆಯಲ್ಲಿರುವಂತಹ ರಸಗ್ರಂಥಿಗಳನ್ನು ಓಪನ್ ಅಪ್ ಮಾಡುತ್ತೆ, ನನ್ನ ಗಂಟ್ಲಲ್ಲಿ ಇರ್ಬೋದಾದಂತಹ ಕಫವನ್ನು ತೆಗೆದಾಕತ್ತೆ, ನನ್ನ ಎದೆ ಭಾಗದಲ್ಲಿ ಇರುವಂತಹ ಪಿತ್ತಾಂಶವನ್ನು ತೆಗೆಯುತ್ತೆ, ಅಷ್ಟೊಂದು ರುಚಿಯನ್ನು ಕೊಡುತ್ತೆ, ಹಸಿವನ್ನು ಹೆಚ್ಚಿಸುತ್ತೆ. ಚಿಕ್ಕ ಮಕ್ಕಳು ಅದನ್ನು ತಿಂದರು ಅಂತ ಆದರೆ ಅವರ ಹೊಟ್ಟೆಯಲ್ಲಿರುವಂಥ ಜಂತುಹುಳುಗಳು ತಾನಾಗೆ ಕೆಳಗೆ ಬಿದ್ದುಬಿಡುತ್ತೆ. ಚಿಕ್ಕ ಮಕ್ಕಳ ಸಮಸ್ಯೆನೇ ಅದು. ಸಿಕ್ಕಾಪಟ್ಟೆ ಸ್ವೀಟ್ ತಿಂತವೆ, ಹೊಟ್ಟೆನಲ್ಲಿ ಜಂತು ಹುಳು ಆಗುತ್ತೆ, ಅವು ಊಟ ಮಾಡೋದಿಲ್ಲ, ಇದೇ ಸಮಸ್ಯೆನ ಹೇಳ್ತಾರೆ. ಹಾಗೆ ತ್ರಿಫಲ ಚೂರ್ಣ ಅಂತ ಹೇಳಿ ತ್ರಿಫಲಗಳನ್ನು ಗೋಮೂತ್ರದಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಆಮೇಲೆ ಅದನ್ನು ಕುಟ್ಟಿ ಪುಡಿ ಮಾಡಿ ತ್ರಿಫಲ ಚೂರ್ಣ ಮಾಡ್ತೀವಿ. ಇದನ್ನು ನಾಭಿಯಿಂದ ಕೆಳಭಾಗಕ್ಕೆ ಹಚ್ಕೊಳ್ಳೋದ್ರಿಂದ ವಾತ ನಿವಾರಣೆ ಆಗುತ್ತೆ, ನಿತ್ಯ ಮೋಷನ್ ಕ್ಲಿಯರ್ ಆಗುತ್ತೆ. ಯಾವಾಗ ನಮಗೆ ಚೆನ್ನಾಗಿ ಹೊಟ್ಟೆ ಹಸಿವಾಯಿತು, ನಾಲ್ಗೆನಲ್ಲಿ ಚೆನ್ನಾಗಿ ಸಲೈವ ಉತ್ಪಾದನೆ ಆಯಿತು, ತಿಂದಿದ್ದು ಚೆನ್ನಾಗಿ ಜೀರ್ಣ ಆಯಿತು, ಮನುಷ್ಯನ ಕಾಯಿಲೆ ಯಾಕೆ ಬರುತ್ತೆ? ನಮ್ಗೆ ಯಾವಾಗ ಕಾಯಿಲೆ ಬರದೆ ಉತ್ಸಾಹ ಆಗಿರ್ತೀವಿ ಆವಾಗ ಇದೆಲ್ಲ ಪ್ರಾಡಕ್ಟ್ಸ್ ಮಾಡೋಕ್ಕೆ ನಮಗೆ ಖುಷಿ ಇರುತ್ತೆ, ಸಮಯ ಸಿಗುತ್ತೆ. ಮಾಡಿದ ಪ್ರಾಡಕ್ಟ್ಸ್ನ ಅದಕ್ಕೆ ಏನು ಕಾಸ್ಟಿಂಗ್ ಆಯಿತು ಅಂತ ನಾವು ಕುತ್ಕೊಂಡು ಒಂದು ಕಡೆ ಬರೀಬೇಕು. ಆ ಕಾಸ್ಟಿಂಗ್ ಅಲ್ದಿರ ನಾವು ಎಷ್ಟು ಸಮಯ ಕೊಟ್ವಿ. ನಾನೊಂದು ಫ್ಯಾಕ್ಟ್ರಿಗೆ ಹೋಗಿದ್ರೆ 1 ಗಂಟೆಗೆ ನನಗೆ ಎಷ್ಟು ಮಜೂರಿ ಕೊಡ್ತಾಯಿದ್ರು, ಅದಕ್ಕೆ ತಕ್ಕಂಗೆ ಹಾಕಿ ನಾವು ದುಡ್ಡು ತಗೊಳ್ಬೇಕು. ಈಗ ನಾನು ನಿಮಗೆ ತೋರಿಸ್ದೆ ಈ ತೋರಣಗಳು. ಒಂದು ತೋರಣ ತಯಾರಾಗುವ ಹಿಂದೆ 20 ಜನರ ಪರಿಶ್ರಮ ಇದೆ. ಅಂದರೆ 20 ಜನಕ್ಕೆ ಸಂಬಳನ ಕೊಡುತ್ತೆ ಈ ತೋರಣ. ನಾನು ಯಾವುದೋ ಒಂದು ಪ್ಲಾಸ್ಟಿಕ್ ತೋರಣ ನೆತ್ತಾಕ್ತೆ, ಇನ್ನೊಂದೇನೋ ಮಾಡಿದೆ, ಅದರಿಂದ ಏನು ಪ್ರಯೋಜನ? ಈ ಥರ ಆಗಿ ನಾವು ಸ್ವಾವಲಂಬಿ ಆಗಬಹುದು ಅನ್ನೋದನ್ನು ನಾನು ಪ್ರೂವ್ ಮಾಡಿದ್ದೀನಿ. ಅದಕ್ಕೆ ನಾನು ಪಬ್ಲಿಕ್ಸ್ಗೆ ಹೇಳೋದೇನೆಂದರೆ, ಯಾವಾಗಲೂ ನೀವು ಕೆಲವರೆಲ್ಲ ನನಗೆ ಫೋನ್ ಮಾಡಿ ಕೇಳ್ತಾರೆ, ಮೇಡಮ್ ನಾನು ಗೋಶಾಲೆ ಮಾಡಬೇಕು ಅಂತಿದ್ದೀನಿ, ನನಗೆ ಮಾಹಿತಿ ಕೊಡಿ. ಖಂಡಿತ ಗೋಶಾಲೆ ಮಾಡಬೇಡಿ. ನೀವ್ಯಾಕೆ ಗೋಶಾಲೆ ಮಾಡಬೇಕು? ನಿಮ್ಗೆ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ನಿಮ್ಮ ಸಂಸಾರ ಇದೆ, ಅವರನ್ನು ನೋಡ್ಕೊಳ್ಳಿ. ಒಬ್ಬ ಸತ್ಪ್ರಜೆಯನ್ನಾಗಿ ಮಾಡಿ 2 ಗೋವನ್ನು ಸಾಕಿ ಇಷ್ಟೊಂದು ಪ್ರಾಡಕ್ಟನ್ನು ಮಾಡಿ. ನಿಮ್ಮ ನೆರೆಯನ್ನು ನೋಡ್ತಾನೆ, ಅವನು 2 ಗೋವನ್ನು ಸಾಕ್ತಾನೆ, ಅವನು ಅಷ್ಟೊಂದು ಪ್ರಾಡಕ್ಟ್ ಮಾಡ್ತಾನೆ. ಆಗ ಪ್ರತಿ ಮನೆಯಲ್ಲಿ 2 ಗೋವಾಯಿತು ಅಂದರೆ ಹಳೆ ಕಾಲದ ತರಹ ಇಡೀ ಊರೇ ಗೋವಿನಿಂದ ತುಂಬಿರುತ್ತೆ. ಆ ರೀತಿಯಾಗಿ ಮಾಡಬೇಕು. ಗೋ ಆಧಾರಿತ ಕೃಷಿಯಲ್ಲಿ ಬೆಳೆದಂತಹ ಅಕ್ಕಿ ಇದು ನಮ್ಮದು. ಇದಕ್ಕೆ ಒಳ್ಳೆಯ ಬೆಲೆ ಬರ್ತದೆ. ಇವಾಗ ನನಗೆ ಪಿತ್ರಾರ್ಜಿತವಾಗಿ ಬಂದಿರುವಂಥದ್ದು ಒಂದು 20-25 ಗುಂಟೆ ಜಮೀನು, ಓಕೆನಾ? ಅದರಲ್ಲಿ ಏನಾಗುತ್ತೆ, ಗುಂಟೆಗೆ 65 kg ಅಂತ ಲೆಕ್ಕ ಹಾಕ್ಕೊಂಡು ನಾನು 15 ಕ್ವಿಂಟಲ್ ಅಷ್ಟು ಭತ್ತ ಬರುತ್ತೆ ಪ್ರತಿ ವರ್ಷಕ್ಕೊಮ್ಮೆ. ನಮ್ಮದು ಸಿಂಗಲ್ ಬೆಳೆ, ನಮ್ಮೂರು. 15 ಕ್ವಿಂಟಲ್ ಭತ್ತ ಬಂದರೆ ಅದು ಅಕ್ಕಿ ಎಷ್ಟಾಗುತ್ತೆ? 1 ಸೆಕೆಂಡ್ ಅದು 65 kg ಈಲ್ಡ್ ಕೊಡುತ್ತೆ. 65ರಿಂದ 70 kg ಆಯಿತಾ? ಹೆಚ್ಚು ಕಡಿಮೆ 8ರಿಂದ 9.5 ಕ್ವಿಂಟಲ್ ಅಷ್ಟು ಅಕ್ಕಿ ಬರ್ತದೆ. ನಾವು ಇರೋರು 2 ಎಷ್ಟು ಅಕ್ಕಿ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಏನು ಮಾಡಬೇಕಂದ್ರೆ, ಹಳೆ ಕಾಲದವ್ರ ಥರ ನಾವು ಒಟ್ಟಿಗೆ ಕಣದಲ್ಲೇ ಕೊಟ್ಬಿಡ್ತೀವಿ, ಒಟ್ಟಿಗೆ ಮೂಟೆಗಟ್ಟಲೆ ಕೊಡ್ತೀವಿ ಮಾಡಲ್ಲ ನಾನು. ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತಿಂಗ್ಳಿಗೆ 15 kgನೋ 20 kgನೋ ಒಂದು ಕಡೆಗೆ ಇಟ್ಕೊಂಡು, ಇನ್ನು ಉಳಿಕೆ ಇದನ್ನು ಒಬ್ಬರಿಗೆ ನಮ್ಮ ಕ್ಲೈಂಟ್ಸ್ ಇದನ್ನೆಲ್ಲ ತಗೊಳ್ಳೋರು ಯಾರಿದ್ದಾರೆ ಅವರಿಗೆ 5 kg 3 kg. ಈಗಲೂ ನೀವು ನೋಡಿದ್ರಿ, ಒಬ್ರು 1 kg ತಗೊಂಡೋದ್ರು. 1 kgಗೆ 100 ರೂಪಾಯಿ ತಗೊತೀನಿ ನಾನು. ಅಲ್ಲಿಗೆ ನಾನು ಒಂದು 7-8 ಕ್ವಿಂಟಲ್ ಅಕ್ಕಿಯನ್ನು ಮಾರಿದೆ ಅಂತಂದರೆ ನನಗೆ 7-8 ಸಾವಿರ ದುಡ್ಡು ಬರುತ್ತೆ. ತಿಂಗಳಿಗೆ ಅದು 600 ರೂಪಾಯಿ ನನಗೆ ಪೆನ್ಷನ್ ಕೊಟ್ಟಂಗೆ ಆಯಿತು. ಸರ್, ಇದು ಸಣ್ಣ ಮಧು ಅಂತ, ಸಣ್ಣ ಮಧು ಅಂತ ನೋಡಿ. ನಾವು ಇದಕ್ಕೆ ಪಾಲಿಶ್ ಕೊಡ್ಸಲ್ಲ, ಮತ್ತೆ ಒಂದೇ ಒಂದು
ರೂಪಾಯಿಂದು ಯಾವುದು ಕೆಮಿಕಲ್ ಆದಂತಹ ಗೊಬ್ಬರ ಹಾಕಲ್ಲ. ಹಾಗಾಗಿ ಅದು ಸತ್ವಯುತವಾಗಿ ಬರ್ತದೆ. ಇದು ತುಪ್ಪದಿಂದ ಮಾಡುವಂತಹ ಅನೇಕ ಔಷಧಿ ಎನ್ಬೋದು, ನಿತ್ಯ ಬಳಕೆಯ ವಸ್ತುಗಳನ್ನು ತಯಾರು ಮಾಡೋದು. ಇವಾಗ ಎಲ್ಲ ಹೆಣ್ಮಕ್ಳಿಗೂ ಕಾಮನ್ ಆದಂತಹ ಪ್ರಾಬ್ಲಮ್ಮು, ಚಿಕ್ಕ ಮಕ್ಕಳಿಗೆ ಕಾಮನ್ ಆದ ಪ್ರಾಬ್ಲಮ್ಮು ಶೀತ, ನೆಗಡಿ, ತಲೆನೋವು. ಇದು ಪಂಚಗವ್ಯ ಘೃತಕ್ಕೆ ನಾವು ಪಚ್ಕರ್ಪೂರ ಅದನ್ನೆಲ್ಲ ಹಾಕ್ಬಿಟ್ಟು ರೋಲಾನ್ ಅಂತ ಮಾಡ್ತೀವಿ. ಇದು ಏನಿಲ್ಲ, ಇಲ್ಲಿರುತ್ತೆ. ಇದು ತಗೊಂಡು ಗಂಟ್ಲ ಭಾಗಕ್ಕೆ, ಕಿವಿ ಭಾಗಕ್ಕೆ, ಹಣೆ ಭಾಗಕ್ಕೆ ಹಚ್ಚಾಗ ನಮಗೆ ಆ ಶೀತ, ನೆಗಡಿ ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ನಾವು ಹೆಚ್ಚು ಸೈಡ್ ಎಫೆಕ್ಟ್ ಆಗೋದನ್ನ ಸಣ್ಣದಕ್ಕೆ ತಗೊಳ್ತಾ ಅಡಿಕ್ಟ್ ಆಗಿಬಿಡ್ತೀವಿ. ಅದು ನಮ್ಮ ಶರೀರದ ಬೇರೆ ಬೇರೆ ಅಂಗಗಳನ್ನು ಫೇಲ್ಯೂರ್ ಮಾಡ್ತಾ ಹೋಗುತ್ತೆ. ಆಗ ನಾವು ತುಂಬ ಕಷ್ಟಪಡ್ತೀವಿ. ಅದ್ರ ಬದಲು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದ ಸಹಜವಾಗಿ ಬಳಸುವಂತಹ ಈ ವಸ್ತುಗಳನ್ನು ಹಾಕ್ಕೊಂಡು ಮಾಡಿದ್ದು ನಮ್ಗೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳುತ್ತೆ, ನಿರೋಗಿ ಕಾಯಕಲ್ಪವಾಗಿ ನಮ್ಮನ್ನು ಸಾಕುತ್ತೆ. ಹಾಗೆ ನಾನು ನಿಮ್ಮ ಕೈಲಿ ಮಾತಾಡ್ತಾ ಹೇಳಿದೆ, ಗೋ ಸಾಕಣೆ ಅಂತಂದರೆ ಗೋವಿನ ಹುಟ್ಟಿನಿಂದ ಅದು ನಮಗೆ ಆದಾಯದ ಮೂಲ ಅಂತ. ನೋಡಿ, ಇದನ್ನ ಪ್ಲೆಸೆಂಟಾ ಗೊಬ್ಬರ ಅಂತ ಕರಿತೀನಿ. ಹಸು ಕರು ಹಾಕಿದಾಗ ಮಾಸ ಅಂತ ಬೀಳುತ್ತೆ. ನಾವು ಅದನ್ನ ಕಸ ಅಂತೀವಿ, ಕೆಲವರು ಮಾಸ ಅಂತಾರೆ, ಅದು ಇಂಗ್ಲೀಷ್ನಲ್ಲಿ ಪ್ಲೆಸೆಂಟಾ ಅಂತೀವಿ. ಆ ಪ್ಲೆಸೆಂಟಾನ ಇದಕ್ಕೆ ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ಮಡಿಕೆಗೆ, ಮಣ್ಣಿನ ಮಡಿಕೆಗೆ ಪ್ಲೆಸೆಂಟಾ ಕಲೆಕ್ಟ್ ಮಾಡ್ಕೊಳ್ಳೋದು. ಕರು ಹಾಕುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ಲ, ಒಂದು ವಾರ, ಒಂದು 8 ದಿನ ಮುಂಚೆನೆ ಈ ಬೆರಣಿಯನ್ನ ಸುಟ್ಟು ಬೂದಿ ರೆಡಿ ಇಟ್ಕೊಂಡಿರ್ತೀವಿ. ಪ್ಲೆಸೆಂಟಾ ಇಷ್ಟು ಬಂತು ಅಂದ್ರೆ ಇದ್ರ ಬರ್ತಿ ಬೂದಿ ಹಾಕ್ಬಿಡೋದು. ಬೂದಿ ಹಾಕಿ ಹೀಗೆ ಕಟ್ಟಿ ಒಂದ್ ಕಡೆಗೆ ಇಟ್ರೆ ಇದು ಭಸ್ಮ ಆಗೋಗುತ್ತೆ ಕೆಲವಾರು ತಿಂಗಳುಗಳು ಕಳೆದ ಮೇಲೆ. ಆ ಭಸ್ಮ ಸುಮಾರು ಒಂದು ಚಿಕ್ಕ ಹಸುದಾದ್ರೆ 6-8 ಎಕರೆದು, ದೊಡ್ಡ ರಾಸುಗಳು ನೀವು ನೋಡಿದ್ರಲ್ಲ ಆ ತರಹದ್ದು ಗೀರು, ಸಾಹಿವಾಲು ಆ ತರಹ ರಾಸಂದಾದ್ರೆ ಸುಮಾರು 10-12 ಎಕರೆಗೆ ಗೊಬ್ಬರವಾಗಿ ಪರಿವರ್ತನೆ ಹೊಂದುತ್ತೆ. 12 ಎಕರೆಗೆ ನಾನು ಗೊಬ್ಬರ ಕೊಡ್ತೀನಿ ಅಂದ್ರೆ ಹೊರಗಡೆ ನೀನು ಅಷ್ಟೊಂದು ದುಡ್ಡು ಕೊಡ್ತೀಯಲ್ಲಪ್ಪ, ನನಗೆ ಕಂಡಂಗೆ ಒಂದು 4,000-6,000 ಕೊಡು ಅಂದ್ರೆ ಜನರಿಗೆ ಅದನ್ನ ಅರ್ಥೈಸಿ ಕನ್ವೆ ಮಾಡೋ ಹಾಕಿರ್ಬೇಕು. ಹಾಗೇನೆ ಕೋಡು ಕೂಡ, ಅಲ್ಲಿ ಕೋಡ್ ಇಟ್ಟಿದ್ದೀನಿ ತಗೋಪ್ಪ ಸೈಡಲ್ಲಿ, ಅಲ್ಲಿ ಹತ್ಬಿಟ್ಟು ಮೊದಲನೇ ಹಿಂಗೆ ಕೈ ಹಾಕೋ ಸಿಗುತ್ತೆ. ನೀವು ಇವಾಗ ನಾನು ನೆನ್ನೆ ತಾನೇ ತೀರ್ಕೊಂಡು ಹೋದ ಹಸುವನ್ನ ಸಮಾಧಿ ಮಾಡಿರೋದು ನೋಡಿದೆ, ಮೇಲತ್ತು ಆ ಸಮಾಧಿ ಮಾಡಿದ್ದನ್ನ ಒಂದು ಕನಿಷ್ಠ 10 ತಿಂಗಳು 1 ವರ್ಷ ಬಿಟ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಸಿದಾಗ ಅದನ್ನ ಮೂಳೆಗಳನ್ನೆಲ್ಲ ಒಂದ್ ಕಡೆಗೆ ಹಾಕಿಸ್ಬಿಟ್ಟು ಮತ್ತೆ ಮುಚ್ಚಿಬಿಡ್ತೀವಿ. ಆಮೇಲೆ ಅದ್ರದ್ದು ಕೋಡ್ ಸಿಗುತ್ತೆ, ಕೋಡ್ ತಗೊಂತೀವಿ. ಕೋಡನ್ನ ಕ್ಲೀನ್ ಮಾಡೋದು, ಒಂದು ಬಟ್ಟೆ ತಗೊಂಡು ಚೆಂದ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಮಣ್ಣು, ಬೆಣಚುಕಲ್ಲಿನ ಪುಡಿ, ಆಮೇಲೆ ಸಗಣಿ ಎಲ್ಲನೂ ಹಾಕಿ ಪ್ಯಾಕ್ ಮಾಡಿಬಿಡೋದು. ಪ್ಯಾಕ್ ಮಾಡಿಬಿಟ್ಟು ಕೋಡಿನ ತುದಿ ಮೇಲಕ್ಕೆ ಬರೋ ಹಾಗೆ ಚೈತ್ರ ಮಾಸದಲ್ಲಿ ಮತ್ತು ಆಶ್ವಯುಜ ಮಾಸದಲ್ಲಿ, ಯಾವಾಗಂದ್ರೆ ಅವಾಗ ಆಗಲ್ಲ ಅದು, ಆ ಮಾಸಗಳಲ್ಲಿ ಭೂಮಿ ಒಳಗಡೆ ಇಡ್ತೀವಿ. ಅದು ಕೋಡು ಹಸುನಲ್ಲಿ ಇದ್ದಾಗ್ಲೂ ಅದು ಸೋಲಾರ್ ಎನರ್ಜಿನ ಅಬ್ಸ್ಟ್ರಾಕ್ಟ್ ಮಾಡೋದಾಗಿರ್ತದ್ರ ಕೆಲಸ. ಭೂಮಿ ಒಳಗಡೆ ನಾವು ಹೂತಾಕ್ದಾಗ್ಲೂ ಸೋಲಾರ್ನಲ್ಲಿರುವಂಥ ಕಾಸ್ಮಿಕ್ ಎನರ್ಜಿನ ಅದು ಎಳ್ಕೊಂಡು ಒಳಗಡೆ ಇರೋ ಅಂತಹ ಏನು ನಾವು ತುಂಬಿದ್ದೀವಿ ಮಣ್ಣು, ಗೋಮಯ ಮತ್ತು ಬೆಣಚುಕಲ್ಲಿನ ಪುಡಿ, 1 ಹಿಡಿಯಷ್ಟು ನಮ್ಮ ಜಮೀನ್ದು ತೆವರೆ ಮಣ್ಣು ಅಂತ ಕರಿತೀವಿ ನಮ್ಮ ಕಡೆ, ಅವೆಲ್ಲ ಗೊಬ್ಬರ ಆಗಿ ಪರಿವರ್ತನೆ ಅಂತ. 1 ಕೋಡಿನ ಗೊಬ್ಬರ ನಮಗೆ 4-6 ಎಕರೆಗೆ ಗೊಬ್ಬರ ಆಗಿ ಪರಿವರ್ತನೆ ಮಾಡ್ಬೋದು. ಈ ಥರ ಒಂದು ಟ್ರೇ ಇಟ್ಕೊಳ್ಳೋದು, ಅದಕ್ಕೆ ಗದ್ದೆ ಮಣ್ಣನ್ನು ಹಾಕ್ಕೊಳ್ಳೋದು, ಪುಡಿ ಮಣ್ಣನ್ನು, ಅದಕ್ಕೆ ಈ ಕೋಡಿನಿಂದ ಬಂದಂಥ ಗೊಬ್ಬರನ ಹಾಕಿ ಚೆನ್ನಾಗಿ, ಈಗ ನಾವು ಹೆಂಗೆ ಉಪ್ಪಿಟ್ಟು ಮಾಡಬೇಕಾದ್ರೆ, ಒಗ್ಗರಣೆ ಪುರಿ ಮಾಡಬೇಕಾದ್ರೆ ಉಪ್ಪನ್ನ ಮಿಕ್ಸ್ ಮಾಡ್ತೀವಲ್ವಾ, ಆ ರೀತಿ ಮಾಡಿಬಿಟ್ಟು ಗದ್ದೆಗೆ ಎರ್ಚ್ಕೊಂಡು ಬಂದರೆ ಬೇಜಾನಾಗಿ ಬೆಳೆಯುತ್ತೆ. ಇಂತಹ ಏನಂದರೆ ಹಸು ಸಾಕೋದು ಅತಿಶಯೋಕ್ತಿ ಅಲ್ಲ, ಅಥವಾ ಯಾವುದೋ ಒಂದನ್ನು ಕಲ್ತ್ಕೊಂಡ್ಬಿಟ್ಟು ನಂಗೆ ಗೊತ್ತು ಅನ್ನೋದು ಅತಿಶಯೋಕ್ತಿ ಅಲ್ಲ. ಪ್ರತಿ ಕ್ಷಣವೂ ಅದರ ಹಿಂದೆ ಬಿದ್ದು ನಾವು ದುಡಿಮೆ ಮಾಡ್ತೀವಿ ಅಂದರೆ ಆರಾಮ್ಸೆ 1 ಅಥವಾ 2 ಹಸುನ ದುಡಿಮೆಲಿ ನಾವು ಕನಿಷ್ಠ ಒಂದು 40-50 ಸಾವಿರದ ಮೇಲೆ ದುಡಿಮೆ ಮಾಡ್ಕೋಬೋದು. ಆ ಹಣವನ್ನು ಜೋಪಾನ ಮಾಡಬೇಕು ಅಲ್ವಾ? ಆ ರೀತಿ ಮಾಡ್ತಾ ಹೋದರೆ ಯಶಸ್ವಿಯಾದಂತಹ ಗೋಪಾಲಕರಾಗ್ಬೋದು, ನಮ್ಮ ಸಮಾಜಕ್ಕೆ ಪಾಸಿಟಿವಿಟಿಯನ್ನು ಕೊಡ್ಬೋದು, ನಮ್ಮ ಭೂಮಿಗೆ ಒಳ್ಳೆಯ ಫಲವತ್ತತೆಯನ್ನು ಉಂಟು ಮಾಡುವಂತಹ ಎರೆಹುಳುಗಳನ್ನು ಸೃಷ್ಟಿ ಮಾಡ್ಬೋದು.